ಸರಿ, ನವೆಂಬರ್ ಕ್ರಾಂತಿ ಬರೋಣ ಸರ್. ಕಾಂಗ್ರೆಸ್ ಪಕ್ಷದಲ್ಲಿ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ದೊಡ್ಡ ನಿರೀಕ್ಷೆಗಳು ಕೂಡ ಇದೆ. ಹಿಂದೆ ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ ಆಗತ್ತೆ ಅಂತ ಕೂಡ ನೇರವಾಗಿಯೇ ನಿಮ್ಮ ಮಂತ್ರಿಯಾಗಿದ್ದವರೇ ಹೇಳಿದ್ರು. ನವೆಂಬರ್ ಕ್ರಾಂತಿಗೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆಯಾ ಸರ್? ಅದೇನು ಕ್ರಾಂತಿ ದೇಶದಲ್ಲಿ ಆಗ ನಡೀತು ಸ್ವಾತಂತ್ರ್ಯ ಕ್ರಾಂತಿ. ನವೆಂಬರ್ ಏನು ಕ್ರಾಂತಿ ಅಂದರೆ ಏನು ಕ್ರಾಂತಿ ಅದು? ಈಗ ರಾಜಣ್ಣ ಹೇಳಿದ್ರು ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ ಅಂತ. ಈಗ ನವೆಂಬರ್ ಕ್ರಾಂತಿ ಬಗ್ಗೆ ದೊಡ್ಡ ಚರ್ಚೆ ಆಗ್ತಿದೆ. ಎಲ್ಲಿ ಚರ್ಚೆ ಆಗ್ತಾಯಿದೆ? ನೀವು ಚರ್ಚೆ ಮಾಡ್ಕೋತಾ ಇದ್ದೀರಿ. ನಿಮಗೇನೂ ಇಲ್ಲ ನ್ಯೂಸು, ಅದಕ್ಕೇನೋ ಹೊಸದಾಗಿ ನ್ಯೂಸ್ ಕ್ರಿಯೇಟ್ ಮಾಡ್ತಾಯಿದ್ದೀರಿ. ಈಗ ಶುಭಗಳಿಗೆ ಶುಭ ಮುಹೂರ್ತ ಬಂದಾಗ ಯಾರೂ ಕೂಡ ತಳೆಯೋದಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಆ ಶುಭ ಗಳಿಗೆಗೆ ಮುಹೂರ್ತ ಇಟ್ಟಿದ್ದಾರಾ ಅಂತ ನನ್ನ ಪ್ರಶ್ನೆ. ನಿಮಗೆ ಅರ್ಥ ಆಗಿದೆ, ಯಾರು ಉತ್ತರ ಕೊಡ್ತಾ ಇಲ್ಲ. ನೀವು ಏನು ಕೇಳ್ತಾ ಇದ್ದೀರಿ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಅರ್ಥ ಆಗಿದೆ? ನಿಮಗೆ? ನನಗೆ ಗೊತ್ತಿಲ್ಲ. ನನಗೇನು ಅರ್ಥ ಆಗುತ್ತೆ? ಅಧಿಕಾರದ ಬದಲಾವಣೆ ಇರ್ಬೋದು, ನಿರೀಕ್ಷೆಗಳಿರ್ಬೋದು, ಏನಾದ್ರು ಇದೆಯಾ ಡಿ ಕೆ ಶಿವಕುಮಾರ್ಗೆ ನವೆಂಬರ್ನಲ್ಲಿ? ನೇರವಾಗಿಯೇ ಕೇಳ್ತಾ ಇದ್ದೀನಿ. ನೋಡಪ್ಪ, ಪಾರ್ಟಿಲಿ ಈಗ ನನ್ನ ಪಾರ್ಟಿ ಪ್ರೆಸಿಡೆಂಟ್ ಮಾಡಿದ್ದಾರೆ. ಪಾರ್ಟಿ ಪ್ರೆಸಿಡೆಂಟ್ ನಾನು ಬಿಟ್ಬಿಡ್ಬೇಕು, ನಾನು ಡೆಪ್ಟಿ ಸಿ ಎಮ್ ಆದ ತಕ್ಷಣ ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಇಲ್ಲಪ್ಪ ಪಾರ್ಟಿ ಕೆಲಸನೂ ಸ್ವಲ್ಪ ಮಾಡು ನೀನು ಅಂತೇಳಿ ಬಿಟ್ಟವ್ರೆ. ಈಗ ಪಾರ್ಟಿ ಕೆಲಸ ನಾಳೆ ಬೆಳಗ್ಗೆ ನಡಿ ನೀನು ಅಂತ ಹೇಳಿದ್ರೆ ಸದ್ಯ ನಾನು ಕೈ ಮುಗಿದ್ಬಿಟ್ಟು ಸದ್ಯ ನಾನು ರಿಲೀವ್ ಮಾಡೋದಲ್ಲ ಸಾಕು. ನಾನು ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಆಫೀಸ್ಗೆ ಒಂದು 100 ಆಫೀಸಿಗೆ ಮಾಡಿಬಿಟ್ಟಿದ್ದೀನಿ, ರೆಡಿ ಮಾಡಿದ್ದೀನಿ, ಬಂದೊಂದು ಭೂಮಿ ಪೂಜೆ ಮಾಡಿಬಿಡಿ ಅಂತ. ಅದು ಆದ ತಕ್ಷಣ ನಾನು ಕೈ ಮುಗಿಯೋಕ್ಕೆ ನಾನು ರೆಡಿ. ಬೇಕಾದ್ರೆ ನೀವು ಹೊಸಬ್ರಿಗೆ ಅವಕಾಶ ಕೊಡಬೇಕಲ್ಲ. ನೀವು ಯಂಗ್ಸ್ಟರ್ಸ್ ಬರಬೇಕು, ಹೊಸಬ್ರು ಬರಬೇಕು, ಉರುಪಾಗಿರೋರು ಬರಬೇಕು. ಹೀಗೆ ನಾನು ರೆಡಿ ಇದ್ದೀನಿ, ಯಾರು ಬೇಕಾದ್ರೂ ಬಂದೆ. ಹಂಗೆ ಪಾರ್ಟಿಯವ್ರು ಏನು ಹೇಳ್ತಾರೆ ಹಂಗೆ ಕೇಳೋರು. ನಮ್ಮದೇನಿಲ್ಲ, ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಫಾರ್ ದಿ ಪಾರ್ಟಿ. ಅಲ್ಟಿಮೇಟ್ಲಿ ನಮ್ಮ ಪಾರ್ಟಿ ಈಸ್ ಬಿಗರ್. ಅವರು ಪಕ್ಷದ ಹಿತ, ರಾಜ್ಯದ ಹಿತ, ಕಾರ್ಯಕರ್ತರ ಹಿತ ಗಮನದಲ್ಲಿಟ್ಕೊಂಡು ಏನು ತೀರ್ಮಾನ ಮಾಡ್ತಾರೋ ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನಾನಿರಲಿ, ಯಾವುದೇ ಚಿಕ್ಕವನಿರಲಿ, ದೊಡ್ಡವರಿರಲಿ, ಹಂಗೆ ಹೋಗ್ತೀವಿ. ಈಗ ಡಿ ಕೆ ಶಿವಕುಮಾರ್ ಗಡ್ಡಧಾರಿಯಾಗಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಆ ಗಡ್ಡಕ್ಕೊಂದು ಗುರಿ ಇದೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಿದೆ. ನಿಮಗೆ ಬೆಂಬಲಿಗರು ಹೇಳ್ತಾರೆ ನಮ್ಮ ಸಾಹೇಬರು ಗಡ್ಡ ತೆಗೆಯೋ ದಿನಗಳು ಹತ್ತಿರ ಬರ್ತಾ ಇದೆ ಅಂತ. ನಾನು ಗಡ್ಡಕ್ಕೆ ಗುರಿ ಇದೆಯಾ? ಗಡ್ಡ ಬಿಟ್ಟಿದ್ದು ತಿಹಾರ್ ಜೈಲಿನಲ್ಲಿ. ಅಲ್ಲಿ ತಿಹಾರ್ ಜೈಲವನೇ ಹೇಳ್ತಿದ್ದೆ ನನಗೆ ಸೂಪ್ರೆಂಟು, ಶೇವ್ ಮಾಡ್ಕೊಳ್ಳಿ, ತಂದು ಕಳಿಸ್ತೀನಿ, ಅವ್ರು ಕಳಿಸ್ತೀನಿ ಅಂದರೆ ಬೇಡಪ್ಪ, ಅದು ಇರಲಿ, ಅದು ಸ್ವಲ್ಪ ಇರಬೇಕದು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ. ನೋಡೋಣ ಹಿಂದೆ ಅದಕ್ಕೆ ಯಾವಾಗ ಮುಕ್ತಿ ಬರ್ತದೋ ನೋಡೋಣ. ಅದಕ್ಕೂ ಹಾಗಾದ್ರೆ ಒಂದು ದಿನ ಫಿಕ್ಸ್ ಆಗಿದೆ? ನೋಡೋಣ, ಈಗ ಆಮೇಲೆ ಮಾತಾಡೋಣ. ಈಗ ಅರ್ಜೆಂಟಲ್ಲಿ ಇಲ್ಲ ಅದಕ್ಕೆ.